ಯಾರಿದ್ದೀರಮ್ಮ ಮನೆಗೆ? ಓ ಏನಮ್ಮ, ಬರ್ರಿ ಬರ್ರಿ ಬೀಗ್ರೆ, ಅಪರೂಪ ಆಗೋಯ್ತು, ಬರ್ರಿ ಬರ್ರಿ. ಲೇ ಶಿವಿ, 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 ಅಜ್ಜಿ ಏನೇ ಮಾಡ್ತಾ ಇದೀಯಾ? ನಿನ್ನ ಅವ್ನು ಕಟ್ಕೊಂಡಿರೋದು ನಿಮ್ಮ ಅಪ್ಪನ ಮನೆಗೆ ಬಂದಿರಕ್ಕೇನೆ. ಅಜ್ಜಿ ಬಂದ್ಬಿಟ್ಟ, ನೇನು ನಡಿ ಹೋಗೋಣ. ನಿಮ್ಮ ಅಮ್ಮನ ಮಾತಾಡೋಳಗೆ ಹೆಂಗೆ ಏನು ಕತೆ ನಿಂಕ? ಹಾಂ, ಚಿತ್ರಂಗಿ ಚಿತ್ರಂಗಿ ಅಂತವಳು ನಿಮ್ಮ ಅಮ್ಮನು. ನಮ್ಮ ಮನೆ ಮುಂದೆ ನಿಂಬೆಹಣ್ಣಿಗೆ ಮಾತ್ರ ಸಿಕ್ಕಿ ಬಂದವಳೆ. ಇವಾಗ ತಿಳ್ದೆ ನಂಕ, ಆವಾಗ ತಿಳ್ದಿದ್ರೆ ಬಂದು ದುಡ್ಡು ಇಟ್ಕೊಂಡು ಅಪ್ಪಲಾಡ್ಸಾಕ್ತಾ ಇದ್ನಿ ನಿಮ್ಮ ಅಮ್ಮನ್ನ. ಅಯ್ಯೋ ಅಮ್ಮನ ಕತೆ ಕಟ್ಕೊಂಡು ಏನಾಗ್ಬೇಕು ನಮ್ಮ ಕನ್ನಡಿ ಹೋಗೋಣ. ಲೇ ನೀನಾಗ ಹೋಗಿದ್ಯಾ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಯಾಕೆ ಅಕ್ಕಮ್ಮ, ಯಾಕ ಮಗಳನ್ನ ಮದುವೆ ಮಾಡಿ ಕಲ್ಸಿರೋದು ಗಂಡನ ಜೊತೆಗಿರ್ಸಕ್ಕ, ನಿನ್ನ ಜೊತೆಗಿರ್ಸಕ್ಕಲ್ಲ. ಏನಕ್ಕ ಅಂತ ಅವಳು ಮದುವೆ ಮಾಡ್ಬೇಕಾಗಿತ್ತ? ಮನೆಗೆ ಇಟ್ಕೊಬೇಕಾಗಿತ್ತು. ದೊಡ್ಡ ಮನಸ್ಸು ಏನಕ್ಕೆ ಮದುವೆ ಮಾಡಿದೆ? ಅದು ಮಗಳನ್ನ ಓಡೋಗಿ ಹೋಗ್ಬಿಡು ಮದುವೆ ಮಾಡ್ಕ ಅಂತ ಹೇಳಿ ಕಳಿಸಿದೆ ಸುಪ್ಪನಾತಿ. ಇವತ್ತು ಮಗಳನ್ನ ತಂದು ಮನೆ ಕೂತ್ಕೊಂಡು ಸಾಂಬ್ರಾಣಿ ಆಗ್ತಾವಳೆ. ಮೇಡಮ್ಮ, ಆವತ್ತೇನೋ ನಂಗೆ ನಿಮ್ಮ ಬಗ್ಗೆ ತಿಳಿದಿರಲಿಲ್ಲ ನೀವೆಂಥ ಜನ ಅಂತ. ಇವತ್ತು ತಿಳಿದದೆ ನೀವೆಂಥವರು ಅಂತ. ಅದಕ್ಕೆ ನನ್ನ ಮಗಳನ್ನ ನಿಮ್ಮ ಮನೆಗೆ ಕಳಿಸಲ್ಲ. ಸಾಕು ನಿಮ್ಮ ಸಹವಾಸ, ಡೈವರ್ಸ್ ಕೊಡಿಸ್ತೀನಿ. ಯಾಕ ನಮ್ಮ ಮನೆಗಿನ ಜನ ಏನು ಮಾಡಿದ್ರು? ನಿನ್ನ ಮತ್ತೆ ಮರ್ದಾಗಿಕ್ಕಿದ್ರೆ ಹಾಂ ಏನೇ ಮಾಡಿದ್ರು? ನಮ್ಮ ಮನೆಗಿನ ಜನ ಯಾರನ್ನ ಇಟ್ಕೊಳಕ್ಕೆ ಬಂದಿದ್ರಾ? ನನ್ನ ಗಂಡು ಇಟ್ಕೊಳಕ್ಕೆ ಬಂದಿದ್ದ ನಿನ್ನ? ಹಾಂ ನೋಡ್ಕೊಂಡು ಮಾತಾಡು, ನಮಗೂ ಬರ್ತದೆ ಮಾತಾಡಕ್ಕ. ಮತ್ತು ಇನ್ನೇನು ಕೆಲಸನೇ ಮಾಡ್ತಾ ಇರೋದು ನೀನು? ಸಣ್ಣ ಕೆಲಸ ನಿಮ್ಮ ಬೇಣಿಗೆ ಮಾತಿಸ್ಬಿಟ್ಟು ನಮ್ಮ ಮನೆ ಬಾಗ್ಲಾಗಿ ಇಟ್ಬಿಟ್ಟು ಬಂದಿದ್ಯಲ್ಲ ಚಿತ್ರಂಗಿ ನೀನು. ಹಾಂ ಕೇಳ್ತೀರಾ ನೀನು? ಹೆಂಗೆ ಕರ್ಕೊಂಬಂದೆ ನಿನ್ನ ಮಗಳನ್ನ? ಹೆಂಗೆ ಕರ್ಕೊಂಬಂದೆ? ಯಾರನ್ನ ಕೇಳೇ ಕರ್ಕೊಂಬಂದೆ? ಏಯ್ ಮಾತಾಡೆ. ಏನು ನನ್ನ ಮೇಲೆ ಊರೆಲ್ಲ ಹೇಳ್ಕೊಂಬಂದಿದ್ಯಂತೆ? ಏನು ಸಮಾಚಾರ? ಹೆಂಗೂ ಶಾಖಗಳು 3 ಮುಂದೆ ಇಟ್ಕೊಂಡಿದ್ಯಾ? ಚುಚ್ಚು ಬಿಡ್ತೀನಿ. ಹಾಂ ನೋಡ್ಕ, ಊರೆಲ್ಲ ಪಕ್ಕದೂರಾಗೂ ಹೇಳ್ಕೊಂಬರ್ತೀನಿ. ಏನು ಮಾಡ್ತೀಯಾ? ಏನು ಮಾಡಲಿ ಇವಾಗ? ಹಾಂ ಮಾತಾಡ್ಬೇಕು ಇವಾಗ ನೀನು. ಏನಕ್ಕೆ ಇಂಚು ಶಾಖಗಳು ಮುಂದೆ ಕಂಡ್ಬಿಟ್ಟಿದ್ಯಾ? ತಿವಿ ಸಾಯಿಸ್ಬಿಡ್ಲಾ? ಹಾಂ ಅಯ್ಯೋ ಹಂಗೆ ನಾನು ಮಾಡ್ತಿದ್ದೆ ಅಮ್ಮ. ಹ್ಞೂ ಅಜ್ಜಿ ನಡೆಯೋದು, ಹೋಗೋಣ ನಡಿ. ಬೇಡ ಹೋಗ್ಬೇಡ. ಆ ಜನಗಳು ಸರಿಯಿಲ್ಲ ಆ ಜನಗಳು. ಮನೆಗೆ ನಿನ್ನ ನಿಕ್ಕೊಂಡು ಆಚೆ ಕಡೆ ಇನ್ನೊಬ್ಬಳು ನಿಕ್ಕಂತಾರೆ. ಅಂಥ ಜನಗಳು ಮೋಸ ಮಾಡ್ತಾರೆ ನಿಂಕ. ಸರಿಲೇ ನನ್ನ ಮೊಮ್ಮಗನು ಅಂಥವನಲ್ಲ. ಅವ್ನು ಕಾಲ್ಕಿರೋದು. ನೀನು ಮಕ್ಕಿಲ್ಲ ಹೋಗ್ತೆ ಕಷ್ಟ ಬೆಂಕಿಕ್ಕ ಮಗಳನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡವಳೆ ಮನೆಗ. ಅದೆಲ್ಲರ ಆಳು ಬಿತ್ಕೊಂಡು ಹೋಗ್ಲಿ. ನಾನು ಮನೆ ಮುಂದೆ ನಿಂಬೆಹಣ್ಣುಗಳು ಮಂತ್ರ ಸಿಕ್ಕಿಬಿಟ್ಟು ಬಂದಿದೆಯಲ್ಲ ನೀನು. ಏನೇ ಬಂದಿರೋದು ನಿಂಕ ರೋಗ? ಏನು ಬಂದಿರೋದು ರೋಗ ನಿಂಕ? ಮೌ ನಡಿ ಆಚೆ. ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಅವಳ ನಿನ್ನ ಸೊಸೆ ತಂಗಿ ನೀನೇ ಹೇಳ್ದಲ್ಲ ಹಿಂಗೆಲ್ಲ ಮಾಡವಳೆ ಅಂತ ಹೇಳ್ಬಿಟ್ಟು. ಹಾಂ ಅವಳ ಮಾಡಿದ್ರೆ ಅದಕ್ಕೆ ನನ್ನ ಮೊಮ್ಮಗನ ಏನು ಮಾಡಿದ್ನು? ಏನು ಅವ್ರ ಅಮ್ಮನಂತವಳ? ಇಲ್ಲ ನನ್ನ ಮೊಮ್ಮಗನಂತವನ? ಅವಳ ಮಾಡಿದ್ಲು. ಅದಕ್ಕೆ ನಾವೇನು ಮಾಡಬೇಕು? ನಮ್ಗೆ ಅವಳಿಗೆ ಏನು ಸಂಬಂಧ? ಹಾಂ ಏನು ಸಂಬಂಧ? ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅದೇನ ನಿಂಕ? ಅಲ್ಲ ವಯಸ್ಸು ಮಕ್ಕಳಿಗೆ ಬುದ್ಧಿ ಹೇಳೋದು ಬಿಟ್ಬಿಟ್ಟು ಈ ಕೆಲಸ ಮಾಡಿದ್ಯಾ ನೀನು? ನನ್ನ ಪ್ರಾಣ ಹೋದ್ರೂ ನನ್ನ ಮಗಳನ್ನ ಕಳಿಸಲ್ಲ. ನಿನ್ನ ಮನೆಗೆ ಕಳಿಸಲ್ಲ ಅಂದರೆ ಕಳಿಸಲ್ಲ. ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ನೀನು ಅವತ್ತು ಅಂದಿದ್ದು ಮಾತ್ರ ಅಂದಿಲ್ಲ ಅಂತಂದಲ್ಲ, ಅದಕ್ಕೆ ನಿಂಬೆಹಣ್ಣಿಗೆ ಮಂತ್ರ ಅಲ್ಲಿಗೆ ಬಿಟ್ಟು ಬನ್ನಿ. ಅಷ್ಟು ಜನ ಮುಂದೆ ನಾನು ಅಂದೇ ಇಲ್ಲ ಹೇಳೇ ಇಲ್ಲ ಅಂತ ಯಾಕೆ ಹೇಳ್ಬೇಕಾಗಿತ್ತು ನೀನು? ಹೇಳಿದ್ನಿ ಅಂತ ಹೇಳ್ಬೇಕಾಗಿತ್ತು. ಸುಳ್ಳು ಯಾಕಂದೆ ನೀನು? ಚಿತ್ರಂಗಿ ಏನೋ ಇರೋ ನೀ ಜನ ಹೇಳೋಣ ಅಂತ ನಾನು ಹೇಳಿದ್ರೆ ನೀನು ಮನೆ ಮಂದಿನೆಲ್ಲ ಕರ್ಕೊಂಬತ್ತೀಯ ಅಂತ ಯಾಕೆ ಕೇಳೋದು? ಯಾರನ್ನ ಏನನ್ನ ಹೇಳಿದ್ನೆ ಯಾವ್ದನ್ನ ಒಟ್ಟಾಗಿಕ್ಕೋ. ಹೇಳಿದ್ದನ್ನು ತಗೊಂಡೋಗಿ ಎಲ್ಲರಿಗೂ ಹೇಳ್ಬೇಡ. ಅಜ್ಜಿ ನಡಿ ಹೋಗೋಣ. ಲೇ ಬೇಡ ನೋಡು, ನನ್ನ ಮಾತು ಕೇಳು ಶಿವಿ. ಸರಿಯಿಲ್ಲ ಶಿವಿ, ಅವ್ರ ತಂಟಕ್ಕೆ ಹೋಗಬೇಡ ನೀನು. ಸರಿಯಿಲ್ಲ ಹೋಗಬೇಡ ಅವ್ರ ತಂಟಕ್ಕೆ. ನಿನ್ನನ್ನು ಸಾಯಿಸ್ಬಿಟ್ಟು ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಲ್ಲ. ದಾರಿ ಬಿಡಲ್ಲ ನಾನು. ನನ್ನ ಮಗಳನ್ನ ಕರ್ಕೊಂಡೋಗಕ್ಕೆ ದಾರಿ ಬಿಡಲ್ಲ ನಾನು. ನನ್ನ ಮಗಳು ಸತ್ರೂ ಇಲ್ಲ ಬದುಕಿದ್ರೂ ಇಲ್ಲೇ. ಯಾಕಮ್ಮ ಎಲ್ಲರ ಹತ್ರ ತೋರಿಸ್ತಂಗೆ ನೀನು ನನ್ನ ಹತ್ರ ತೋರಿಸ್ಬೇಡ. ನೀನು ಬಂಡವಾಳನ ನಾನೆಂಥವಳಂತ ನಿಂಕಿನ್ನ ತಿಳಿದು ಅಂಬುಜಿ. ಅಂಬುಜಿನ ಆಗೋ ಇನ್ನೊಬ್ಳನ ಆಗು, ನನಗೆ ಬೇಕಾಗಿಲ್ಲ. ನನ್ನ ಮಗಳನ್ನ ಕಳ್ಸಲ್ಲ ಅಂದರೆ ಕಳ್ಸಲ್ಲ ಅಷ್ಟೇ. ನಿನ್ ಕಳಿಸಿದ್ರೆ ಅಷ್ಟು ಬಿಟ್ಟರೆ ಅಷ್ಟು. ಹೋಗವು ಮೌ, ನನ್ನ ಅಜ್ಜಿ ಬಂದವಳ, ಅಜ್ಜಿ ಜೊತೆ ಗೊತ್ತೀನಿ. ನನ್ನ ಮಾತು ಕೇಳೋ. ನಾಳೆ ಬೆಳಗ್ಗೆ ಪಶ್ಚಾತ್ತಾಪ ಪಡ್ತೀಯ ನೀನು. ತಿರ್ಗಿ ಹತ್ಕೊಂಬತ್ತೀಯ, ಆವಾಗ ನನ್ನ ಮನೆ ಬಾಗಿಲು ನಿಂಗೆ ಮುಚ್ಚಿರ್ತದೆ. ಅಮ್ಮ ನನ್ನ ಭಾಳ ಹಾಳಾಯ್ತು, ನೀನು ಅವತ್ತು ಹೇಳ್ದಂಗೆ ಕೇಳಬೇಕಾಗಿತ್ತು ನಾನು ಅಂತ ಬತ್ತೀಯ. ಆವಾಗ ನಾನು ನಿನ್ನ ಮನೆಗೆ ಸೇರ್ಸ್ಕೊಳಲ್ಲ. ನೀನು ಎಲ್ಲಿ ಸೇರ್ಸ್ಕೊಂಬೇಡ ಬಿಡೆ. ಅವಳು ಬರೋದು ಇಲ್ಲ ಬಿಡೆ. ನನ್ನ ಮೊಮ್ಮಕ್ಳು ಎಂಥವ್ರು ಅಂತ ನನಗೆ ಗೊತ್ತು. ಬಿಡೆ ನೀನು. ತಾತ ಓ ಏನಮ್ಮ ಶಿವಮ್ಮ ನೀನು ಮಾಡ್ತಾ ಇರೋ ಕೆಲಸ? ನಾನಲ್ಲ ತಾತ, ನಮ್ಮ ಅಮ್ಮನಲ್ಲಿ ಹೇಳ್ಕೊಂಬಂದಿದ್ದೆ ತಾತ ಬಲವಂತವಾಗಿ. ಶಾನ್ ಬುಗ್ರೆ ಅಲ್ಲಮ್ಮ ಅಂತಿಯಮ್ಮ, ಏನಮ್ಮ ನೀನು ಮಾಡ್ತಾ ಇರೋ ಕೆಲಸ? ಹಾಂ ಯಾಕಮ್ಮ ಬಾಳಿ ಬದುಕಬೇಕಾಗಿರೋ ಮಕ್ಕಳಿಗೆ ಜೀವನ ಹಿಂಗಾಳು ಮಾಡ್ತಾ ಇದೆಯಾ ನೀನು? ನಮ್ಮ ಮೊಮ್ಮಕ್ಕಳು ಅಂಥವ್ರಲ್ಲಮ್ಮ. ಮುಂಚೆನೇ ಎಷ್ಟೊತ್ತಂತ ನೋಡಬೇಕು. ಏನೋ ಅಷ್ಟು ಮಾತ್ರ ಅವನು ಗುಣ ಅರ್ಥ ಮಾಡ್ಕೊಳೋ ಶಕ್ತಿ ನಿಂಕಿಲ್ಲ. ಹಾಂ ನಿನ್ನ ಮಗಳೇ ಅವಳ ಕೇಳು, ಎಂಥವನಿಗೆ ಏನು ಅಂತ ಹೇಳ್ತಾಳೆ ನಿನ್ನ ಮಗಳು. ಇವತ್ತು ಚೆನ್ನಾಗವನೆ, ನಾಳೆ ಬೆಳಗ್ಗೆ ಮಕ್ಕಳು ಮರಿ ಆದಮೇಲೆ ನನ್ನ ಮಗಳು ಯಶಸ್ವಿ ಆಗಲ್ಲ ಅಂದರೆ ಏನು? ಹಾಂ ಅದಕ್ಕೆ ಏನು ಗ್ಯಾರಂಟಿ? ನೋಡಮ್ಮ, ಇವತ್ತು ಹೆಂಗವರು ನಾಳೆ ಬೆಳಗ್ಗೆನೂ ಹಂಗೆ ಇರ್ತಾರೆ ಅವರು. ನೀನು ನಿನ್ನ ಮಗಳನ್ನ ನೆಮ್ಮದಿಯಾಗಿ ಕಳಿಸ್ಕೊಡು. ಇಲ್ಲ ಆಗಲ್ಲ, ಕಳಿಸ್ಕೊಡಲ್ಲ ನಾನು.
ಕೈ ಕತ್ತರಿಸಿ ನಿನ್ನ ಕೈ ಕೊಟ್ಬಿಟ್ಟು ನಾವು ಕರ್ಕೊಂಡು ಹೋಗ್ತೀವಿ. ಓಹೋ, ಶಾನ್ ಬೋಗ್ರು ಬಂದ್ಬಿಟ್ಟವ್ರೆ ಬಡವ್ರ ಮನೆಕ. ಬಾಪ ಅಲ್ಲಪ್ಪ, ನೀವು ಮಾಡ್ತಾ ಇರೋದು ಸರಿನೇನಪ್ಪ? ಅಲ್ಲಯ್ಯ, ನೀವು ಮಾಡ್ತಾ ಇರೋದು ಸರಿ ಆಯ್ತೇನಯ್ಯ ನಿಮ್ಕ? ಅಯ್ಯೋ, ಇದೊಂದು ಹುಚ್ಚು ಮುಂಡೆದು. ಏನು ಹೇಳಿದ್ರು ಅದಕ್ಕೆ ಅರ್ಥನೇ ಆಗಲ್ಲ. ಇನ್ನೇನು ಮಾಡೋದು ನಾನು ಹೇಳ್ರಿ. ಕರ್ಕೊಂಡೋಗ್ರಿ ಶಾನ್ ಬೋಗ್ರೆ, ಕರ್ಕೊಂಡೋಗ್ರಿ. ನಿಮ್ಮನೆ ವಸ್ತು ಅದು, ನಮ್ಮನೆ ವಸ್ತು ಅಲ್ಲ. ಕರ್ಕೊಂಡೋಗ್ರಿ. ಬಡ್ಕೊಂತಾಳೆ ಅವಳು. ನಡಿಯಮ್ಮ ಶಿವಮ್ಮ. ಲೇ ನೋಡ, ಇನ್ನೊಂದು ಸತಿ ಏನಾನ ನೀನು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಿ ಅಂದರೆ ನಿಂಗೆ ಗಾಚಾರನೇ ಬಿಡಿಸ್ಬಿಡ್ತೀನಿ. ಬರ್ಕೂಡ್ದು ನೀನು ನಮ್ಮ ಮನೆ ಬಾಗಿಲ್ಕ. ಅಂಬುಜಿ ನಡಿ. ಇನ್ನೇನು ಮಾತಾಡ್ಕೊಂಡು ಕೂತ್ಕೊಳಕ್ಕೆ ಅಯ್ಯಮ್ಮನೇನೋ ಬಲೆ ಸ್ಟ್ರಾಂಗ್ ಆಗವಳೆ. ಸುಮ್ಮನೆ ಯಾಕ ನಾವಿಲ್ಲಿ ಇರೋಷ್ಟೊತ್ತು ಅವ್ರಿಗೂ ಪಾಪಗಳು ಯಾಕೆ ಬೇಕು? ನಡಿ ನಡಿಯೇ, ಆ ಚಾಕು ಅಲ್ಲಿ ಹಾಕು. ಅವ್ರೇನ ಮಾಡ್ಕೊಳ್ಳಿ, ನಮ್ಮ ವಸ್ತು ನಾವು ಕರ್ಕೊಂಡೋಗೋಣ. ನಡಿಯಮ್ಮ ಶಿವಮ್ಮ. ಕರ್ಕೊಂಡೋಗ್ರಿ. ಶಿವಿ ಬೇಡ, ನನ್ನ ಮಾತು ಕೇಳ ಶಿವಿ. ಇಲ್ಲ, ನಂಗೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ. ನನ್ನ ಗಂಜತೆಗೆ ಇರ್ತೀನಿ ನಾನು. ಬೇಡ ನೋಡು, ನಾಳೆ ಬೆಳಗ್ಗೆ ಅನುಭವಿಸ್ತೀಯ ನೀನು. ಅಂತ ಪರಿಸ್ಥಿತಿ ಬಂದ್ರೆ ನಿನ್ನ ಮನೆ ಬಾಗಿಲಿಗೆ ಬರಲ್ಲ ಬಿಡು. ಎಲ್ಲ ಹೋಗಿ ಪ್ರಾಣ ತಕೊಂತೀನಿ. ಬೇಡ ಶಿವಿ, ಹೋಗಬೇಡ. ಯಾಕಮ್ಮ ಬೇಕು ಗಾಡಿ ಹಾಕು. ಅಂಬುಜಿ ಕೂತ್ಕ. ನೋಡು, ಹೋಗಿ ಕರ್ಕೊಂಬ ಹೋಗು. ನಮ್ಮ ಮಗು ಜೀವನ ಹಾಳಾತೈತೆ, ಹೋಗಿ ಕರ್ಕೊಂಬ ಹೋಗು. ಲೇ, ಬಾಯ್ ಮುಚ್ಚೆ. ಮಗು ಓದ್ತಾವಳೆ ನೆಮ್ಮದಿಯಾಗಿ ಚೆನ್ನಾಗಿರ್ಲಿ ಅವಳ ಜೀವನ ಅಂತ ಆರೈಸೆ. ಯಾಕೆ ಈ ಸಾಯ್ತಾ ಇದೆಯಾ? ನನ್ನ ಮಗು ಬಾಳು ಹಾಳು ಮಾಡ್ತಾನವನು. ಹಾಳು ಮಾಡ್ತಾನ? ಮಾಡಿದ ಕಾಲಕ್ಕೆ ನೋಡೋಣ ಆಯ್ತಾ. ಮುಂದೆ ಆಗೋದಕ್ಕೆ ಇವಾಗ ಯಾಕೆ ಬಿಡ್ಕೊಂತ ಇದೆಯಾ? ಕೂಸು ಹುಟ್ಟಕ್ಕೆ ಮುಂಚೆ ಕುಲ ಯಾಕೆ ಹೊಲಿಸ್ತೀಯಾ? ಆಗ್ಲಿ ಏನೇನು ಆತದ ಆಗ್ಲಿ ನೋಡೋಣ. ಬಾಯಿ ಮುಚ್ಕೊಂಡಿರೋ. ಊರಾಗಿನ ಜನಗಳೆಲ್ಲ ಯಾಕೆ ಕರ್ಕೊಂಬಂದಿದ್ದೀರಿ ಅಂತ ಕೇಳ್ತಾರೆ. ಅವಳಿದ್ದೀರಿ 3 ದಿವಸಕ್ಕೆ. ಅದೇನೋ ಕೊಟ್ಟೆನು ಕುಳ್ಕೊರ್ಗು ಅಂತ ಕಾಲಕ್ಕೆ ನೋಡ್ಕೊಳ್ಳೋಣ. ಇವಾಗ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಏನೋ ನೋಡು. ಅವಳಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅವಾಗ ನೋಡ್ಕೊಂಡು ಬಿಡು. ತೋಟ ಕಡೆ ಅಷ್ಟು ಕೆಲಸ ಅದೇ. ಹೋಗಿ ಪತ್ತಿನ ಇಷ್ಟೊತ್ತು ಇನ್ನೆಲ್ಲಿತ್ತೆ? ಇಷ್ಟೊತ್ತು ತೋಟಕ್ಕೆ ತಾನೇ ಬಿದ್ದಿದ್ದು. ಇವಾಗ ಈ ಊರ ಬಿಸಿಲಾಗ ಅನ್ಕೋತೀಯ ತೋಟಕ್ಕೆ? ಹಂಗೆ ಏನೋ ತೆಂಗಿನಕಾಯಿಲಿ ಏನೋ ಬಿದ್ದವೇನೋ ನೋಡ್ತೀನಿ ಹೋಗಿ. ಅಯ್ಯೋ, ಇವನು ಮಕ್ ಮುಚ್ಚೋಗ ಹೋಗು. ಬರ್ತೀನಿ ನಡಿ, ಹಿಂದೆ ಬರ್ತೀನಿ ನಡಿ. ನಿನ್ ಗಾಚಾರ ಬಿಡಿಸ್ತೀನಿ ನಡಿ. ಅವಳು ಕಾನಿ ಕೈ ಬಿಡ್ಕೊನು. ಆ ಊರಿಂದ ಈ ಊರಿಗೆ ಬಂದವಳು ಅವಳು ಚುಪನಾತಿ ಚೂನಂದಿ. ಅವಳಿಗೂ ನಂಗೂ 7 ಜನ್ಮದ ಸಂಬಂಧ ಅದೇ. ಬರ್ತೀನಿ ನಡಿ, ಹಿಂದೆ ಬರ್ತೀನಿ ನಡಿ. ಅಯ್ಯೋ, ನನ್ನ ಮಗಳು ಅನ್ಯಾಯವಾಗಿ ಕರ್ಕೊಂಡು ಹೋಗ್ಬಿಟ್ರಲ್ಲಪ್ಪ. ಏನು ಹೆಚ್ಚಾಗ್ತದೋ ಏನು ಕಮ್ಮಿ ಆಗ್ತದೋ? ಮೋಸ ಗಿಸ ಮಾಡ್ಬಿಡ್ತಾನೋ ಏನೋ. ನನ್ನ ಮಗಳು ಮೊದಲೇ ಅಮ್ಮಾಯಿಗಳು, ಅವಳಿಗೆ ಏನು ತಿಳಿಯಲ್ಲ, ಏನೂ ಇಲ್ಲ. ಈ ಬೆಂಗಳೂರು ಪೇಟೆಗೆ ಕರ್ಕೊಂಡೋಗಿ ಎಲ್ಲನ ಬಿಟ್ಬಿಟ್ರೆ ಏನೇನೋ ಕೆಟ್ಟ ಆಲೋಚನೆಗಳು. ಹೋಗು, ಹೇಳ ತಲೆಗೆ. ಭಗವಂತನೇ ಕಾಪಾಡಬೇಕು. ಪೆದ್ದ ಮುಂದೆ ಹೇಳದ್ ಮಾತು ಕೇಳಲ್ಲ. ಅವಳ ಹಣೆ ಬರೋ ಇದ್ದಂಗೆ ಆಗಲಿ ಬಿಡಿ. ಇನ್ನೇನು ಮಾಡೋಕ್ಕಾಗ್ತದೆ? ಲೇ ಪದ್ದಿ ಯಾರದು? ಅಯ್ಯೋ, ಮತ್ತೆ ಪದ್ದಿ ಇವಳು ಕಿವುಗಳು ಮಂದ. ಚೆನ್ನಾಗಿ ತಿಂದು ಅತ್ತೆ ಬಾರ ಈಚ್ಕಂದೆ. ಅತ್ತೆ ಏನತ್ತೆ? ನೆನ್ನೆ ಹೋಗಿರೋ ನಿಮ್ಮ ಯಜಮಾನು. ಅಯ್ಯಪ್ಪನ ಯಾರ ಶಾನ್ ಬೋಗ್ರು ಅಳಿನಂತೆ. ಅಯ್ಯಪ್ಪನ ಬಂದು ಕರ್ಕೊಂಬನ್ನು. ಅದೇನೋ ರಿಯಲ್ ಎಸ್ಟೇಟು ಬಿಸ್ನೆಸ್ಸು ಮಾಡ್ತೀನಿ ಅಂತ ನಿಮ್ಮ ಯಜಮಾನ. ಎಲ್ಲಿ ನಿಮ್ಮ ಯಜಮಾನ? ಇಲ್ಲಿಗೆ ಬಂದಿದ್ನಾ? ಅವಳಿಗೆ ಹೇಳಲಿ ಬಂದವನ ಇಲ್ಲ ಅಂತ ಅಂದ್ಬಿಟ್ಟು ರಾತ್ರಿ ಎಲ್ಲ ಕಾದ್ನಿ. ಬರ ಇಲ್ಲ ಮಗು. ಅದಕ್ಕೆ ಎದ್ದು ಬಿದ್ದು ಇಲ್ಲಿ ಕೊಡ್ ಬಂದು ಇವಾಗ ಇಷ್ಟೊತ್ತಾಗದು ನೋಡು. ಇನ್ನೂ ಮನೆಗೆ ಬಂದಿಲ್ಲ. ಅವನು ಯಾವತ್ತು ಒಂದು ರಾತ್ರಿ ನಾನು ಬಿಟ್ಟು ಹೋದವನಲ್ಲ. ಎಲ್ಲಿ ಅವನು? ಎಲ್ಲ ಅಮ್ಮನು ಗುಂಡಜ್ಜಿ ಆ ಅಮ್ಮನ ಅಳಿನಂತೆ. ಯಾರೋ ಕೃಷ್ಣಪ್ಪನಂತೆ. ಆ ಅಪ್ಪನ ಕರ್ಕೊಂಬಂದು ಅದು ಎತ್ತೋದ್ನ. ಅದೇನು ಕತೆನೋ ಎತ್ತೋದ್ನೆ. ಬಂದಿದ್ದೇನೆ, ಫೋನ್ ಮಾಡಿದ್ರೆ ಫೋನ್ ಚುಚ್ಚಾಪ್ ಅಂತ ಬರ್ತದೆ. ಕಾಲ ಸರಿ ಇಲ್ಲಮ್ಮ, ಕಾಲ ಸರಿ ಇಲ್ಲ. ಅದಕ್ಕೆ ನಂಗೆ ದಿಗ್ಲು ಇರೋದೊಂದು ಮಗು. ಎತ್ತೋದ್ನೆ ಅವನು. ಬಂದಿದ್ನ ಇಲ್ಲ ಅಂತ ಬೊಗಳ ಸಾಯೇ. ಅದಕ್ಕೆ ಮಗ ಹುಂಚೆ ಅಂತ ತಿಂದೊಳಂಗೆ ಅಂಗಿಕೊಂಡಿದ್ಯಾ? ಏನತ್ತೆ? ಈಗ ನಿಮ್ಮ ಅಣ್ಣ ತಯಾರಾಗ್ಬಿಟ್ಟವನೇ. ಇನ್ನು ಶಾನ್ ಬೋಗ್ರು ಬಿಡ್ತಾರ? ಲಕ್ಷಕ್ಕೆ ಸುತ್ತು ತಯಾರು ಮಾಡವ್ರೆ. ಅಯ್ಯೋ, ನಿಮ್ಮ ಭಾವನಪ್ಪ ಇವ್ನು ಮುಂಚಿನ ನೆನ್ನೆ ಸಾಯಂಕಾಲ ಹೋದೋಣ ಕೃಷ್ಣಪ್ಪನ ಜೊತೆಗೆ. ಇವಾಗ ಇಷ್ಟೊತ್ತಾಗದೆ ಪತ್ತ ಇಲ್ಲ ಆಸಾಮಿ. ರಾತ್ರಿ ಎಲ್ಲ ನಂಗೆ ದಿಗ್ಲು ಎತ್ತೋದ್ನೋ ಬರ್ತಾನೇನೋ ಅಂತ. ಅದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಬನ್ನಿ. ಇಲ್ಲಿಗೆ ನಾನು ಕರ್ಕೊಂಬಂದವನೇನು ಅಂತ ಬಂದವನಾ? ಇವಾಗ ಯಾರಿಗೂ ಉಸಿರಿಲ್ಲ ಪಸರಿಲ್ಲ. ಯಾಕತ್ತೆ? ಇವಾಗ ನಿಮ್ಮ ಮಗನಿಲ್ಲ ಅಂತಂದ್ರೆ ನಿಮ್ಮ ಜೀವನ ನಡೆಯಲ್ಲೇನೋ? ಎಂತ ಮಾತು ಹೇಳ್ತಪ್ಪ? ನನ್ನ ಮಗನೇ ನನ್ನ ಪ್ರಪಂಚ. ಮೊದಲೇ ಕುಡ್ಕುನು ಏನು ಹೆಚ್ಚು ಕಡಿಮೆ ಮಾಡ್ತಾನು. ಇಬ್ರು ಕುಡಿದ್ಬಿಟ್ಟು ಏನೋ ಒಬ್ರಿಗೊಬ್ರು ಹೊಡೆದಾಡ್ಕೊಳೋದು ಏನೇನೋ ಮಾಡ್ಕೊಂಡಾರಮ್ಮ. ಬಂದಿದ್ರೆ ಬಂದಿದ್ನು ಅನ್ನೋ, ಇಲ್ಲ ಅಂದ್ರೆ ಇಲ್ಲ ಅನ್ನೋ. ಅದ್ಯಾಕೆ ಮಕ ಅಂಗಿಕೊಂಡಿದ್ಯಾ? ಒಳ್ಳೆ ಜಾಕಿಯ ಬಂದು ಸೇರ್ಕೊಂಡಿದ್ದೀರಾ ಅಣ್ಣ ತಂಗಿ ಇಬ್ರು. ಬಂದೋಬಸ್ತಾಗಿರ್ತೀರ. ಇನ್ನೇ ತಿನ್ನಕ ಉಣ್ಣಕ ಏನೂ ತೊಂದರೆ ಇಲ್ಲ. ದುಡ್ಡು ಕಾಸ್ಕು ಏನೂ ತೊಂದರೆ ಇಲ್ಲ. ಹೆಂಗೋ ತಾತ್ನು ಲಕ್ಷಾಂತರ ರೂಪಾಯಿ ಚುದ್ದು ಸರ್ ಮಾಡ್ಬಿಟ್ನಲ್ಲ ಸಂಜೆಯೇ. ನಿಮ್ಮ ಮನೆ ಅಳಿನೋ ಸರ್ ಮಾಡಿರ್ತಾನ? ಸರ್ ಮಾಡಿತ್ತಂತಕ. ಏನತ್ತೆ ಬಾಯಿಗೆ ಬಿಡ್ವಿಲ್ದಿರ ಇಷ್ಟು ಮಾತಾಡ್ತೀಯಾ? ಅಯ್ಯೋ, ಇರೋ ವಿಷಯ ಹೇಳಿದ್ರೆ ಅದೇನೋ ಹೇಳ್ತಾರಲ್ಲ ಹಂಗೆ ಅಂತೆ ಹೊಟ್ಟೆದ್ದಾಗೆ. ಅಪ್ಪ, ನೀವು ಯಾರು ಹೆಂಗನ ಇಟ್ಕೊಳ್ರೆ ನನ್ನ ಮಗನ ಬಂದಿದ್ನಾ ಅಂತ ಹೇಳ್ರಿ. ಬಂದಿದ್ನೋ ಬಂದಿಲ್ಲೋ ಅಂತ ಹೇಳ್ರಪ್ಪ. ಯಾರಮ್ಮ ಬಂದಿರೋದು? ಪದ್ಮ. ನಾನಮ್ಮ ಅವ್ರ ಅತ್ತೆ ಬಂದಿರೋದು. ಪದ್ಮ ಅವ್ರ ಅತ್ತೆ. ಎಲ್ಲಮ್ಮ ನೀನು ಅಳಿನ ಕೃಷ್ಣಪ್ಪನ? ನನ್ನ ಅಳಿ ನಾನು ಇದ್ದಿರ್ತಾನಮ್ಮ. ಇದ್ದಿರ್ತಾನ. ಏನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾನಂತೆ. ಕೋಟಿಗಳು ರಿಯಲ್ ಎಸ್ಟೇಟು.
ಹಂಗಂದ್ರೆ ಈ ಜಮೀನ್ ಮಾರೋದು ಎಲ್ಲ ತಾನೆ? ಹ್ಞೂ. ಏ ಇಲ್ಲ, ಯಾರು ಹೇಳಿದ್ ನಿಂಕ? ಇಲ್ಲ, ನಮ್ಮಳ್ಳಿನ ಅಂಥವೆಲ್ಲ ಮಾಡಲ್ಲ. ರಿಯಲ್ ಎಸ್ಟೇಟು ಅಂಥವೆಲ್ಲನೂ. ನಮ್ಮೂರಾಗ ಹೋಟ್ಲದೆ ನನ್ನ ಮಗಳದು, ಒಂದು ಅಂಗಡಿ ಅದೇ. ಹೋಟ್ಲು ಅಂಗಡಿ ನೋಡ್ಕೊಂತಾರೆ. ಇವನಿರಲ್ಲ, ಇವನು ಜಾಸ್ತಿ ಇಲ್ಲೇ ಇರ್ತಾನೆ. ರಿಯಲ್ ಎಸ್ಟೇಟು ಅವು ಇವು ಏನು ಮಾಡಕ್ಕೆ ಹೋಗಲ್ಲ ಅವನು. ಯಾರು ಹೇಳಿದ್ ನಿಂಕ? ಒಟ್ಟಿಗೆ ತಿಂತಾನೆ ನಿನ್ನ ಅಳಿನು? ಅಲ್ಲಿ ಬಂದ ಅಷ್ಟು ಕೊಚ್ಕೊಂಡೋದ್ನು. ನಾನು ಕೋಟಿಗೆ ರಿಯಲ್ ಎಸ್ಟೇಟ್ ಮಾಡ್ತೀನಿ, ನಿಮ್ಮ ಮಗನಿಗೂ ಕರ್ಕೊಂಡೋಗ್ತೀನಿ ನನ್ನ ಜೊತೆಗೆ. ನಿಮ್ಮ ಮಗನು ದುಡ್ಡು ಸಂಪಾದನೆ ಮಾಡ್ತಾನೆ ಅಂತ ನನ್ನ ಮಗನ ಕರ್ಕೊಂಬನ್ನು. ಏನೋ ಅವ್ನು ಗತಿ ಮಾಡ್ಬಿಟ್ಟು ಅಂದ್ಬಿಡು. ಒಟ್ನಾಗ ನನ್ನ ಮಗನ ಜೀವಂತವಾಗಿ ಇಲ್ಲೇ ಇಲ್ಲ. ಅವನು ಜೀವಂತವಾಗಿದ್ದಿದ್ರೆ ಫೋನು ಆನ್ ಆಗಿರೋದು. ಏನೋ ಒಂದು ಗತಿ ಮಾಡವ ನನ್ನ ಮಗನ. ನಾನಂತೂ ನಿನ್ನ ಅಳಿನ ಸುಮ್ಮನೆ ಬಿಡಲ್ಲ ಮಾವು, ಸುಮ್ಮನೆ ಬಿಡಲ್ಲ. ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲಮ್ಮ. ನಿನ್ನ ನಂಬು ಅಂತ ನಾವೇನೇನು ಹೇಳಿದ್ರೇನಮ್ಮ? ನಿನ್ನ ಅಳಿನು ಅಂತ ಹೇಳದ್ನಲ್ಲಮ್ಮ, ಅದಕ್ಕೆ ನಂಬಿರೋದು ನಾವು. ಅತ್ತೆ, ನಾನು ಹೇಳೋದಂಗೆ ತಾಳ್ಮೆಯಿಂದ ಕೇಳತ್ತೆ ನೀನು. ಏನೇ ಕೇಳೋದು? ಏನು ಕೇಳೋದು? ನಾನು ಹೇಳೋದಂಗೆ ಕೇಳುವ. ನಿಮ್ಮ ಮಗನ ಎಂಥ ಕೆಲಸ ಮಾಡು ಅಂತ ಹೇಳಿದ? ನನ್ನ ಮಗನ ಯಾವ ಕಾಲಕ್ಕೂ ತಪ್ಪು ಮಾಡಲೇ. ನನ್ನ ಮಗನ ಒಳ್ಳೆಯವನು. ಅವನತ್ತೆ, ನೀನು ಮಗನಂತ ಮಗನ ಈ ಪ್ರಪಂಚದಾಗ ಯಾರೂ ಇಲ್ಲ, ಅಷ್ಟು ಒಳ್ಳೆಯವನು. ಏ ಪದ್ಮ, ನಾನು ಮಾತಾಡ್ತೀನಿ, ಈ ಕಡೆಗೆ ಬಾ. ಆ ಯಮ್ಮನ ಹತ್ರ ಏನು ನಿಂದು ಮಾತು? ಯಾಕೋ ಸಂಜಯ್ ಹಂಗೆ ಮಾತಾಡ್ತಾ ಇದೆಯಾ? ಮುಂದುವರಿಯುವುದು.